ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಕೆಡಿಪಿ ಕ್ವಾರ್ಟರ್ಸ್ ಆವರಣದಲ್ಲಿ ಅದ್ದೂರಿಯಾಗಿ ನಡೆದ ಗಣೇಶೋತ್ಸವ ಕಾರ್ಯಕ್ರಮ. ಗಣೇಶೋತ್ಸವ ಕಾರ್ಯಕ್ರಮ ಅಂಗವಾಗಿ ಗಣಪತಿ ಮೂರ್ತಿಗೆ ವಿಶೇಷ ಅಲಂಕಾರ ಮತ್ತು ವಿಶೇಷ ಪೂಜಾ ಕಾರ್ಯಕ್ರಮವು ಭಕ್ತರ ಹಾಗೂ ಕೆಡಿಪಿ ನಿವಾಸಿಗಳ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಎ ಪ್ರಸಾದ್ ರವರು ಮತ್ತು ಗೌರವ ಅಧ್ಯಕ್ಷರಾದ ಬೊಮ್ಮಸಂದ್ರ ಚಲಪತಿರವರು ಆಗಮಿಸಿ ಗಣಪತಿ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ವಿಶೇಷವಾಗಿ ಯಕ್ಷಗಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಹಾಗೆಯೇ ಕಣಿಯರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ವೀಣಾ ಅಕ್ಕ, ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಎ ಪ್ರಸಾದ್ ರವರು ಮತ್ತು ಗೌರವ ಅಧ್ಯಕ್ಷರಾದ ಬೊಮ್ಮಸಂದ್ರ ಚಲಪತಿರವರು, ಮುರಳೀಧರ್, ಬೊಮ್ಮಸಂದ್ರ ಪುರಸಭೆ ಮಾಜಿ ಅಧ್ಯಕ್ಷ ಗೋಪಾಲ್, ಮುಖಂಡರಾದ ಉಪೇಂದ್ರ, ಮುರಳಿ, ನಾಗರಾಜ ಶೆಟ್ಟಿ, ಶಿವಕುಮಾರ್, ಉದಯ್ ಶೆಟ್ಟಿ, ವಿನೋದ್, ಹನುಮಂತರಾವ್, ಸೋಮಣ್ಣ, ಮುರುಗೇಶ್, ಗೋಪಾಲ ಸಿಂಗ್, ಸೋಮಶೇಖರ್, ಪರ್ಪಲ್, ಮಡಿಕೇರಿ ರಾಜು ಮತ್ತು ಕೆಡಿಪಿ ಕ್ವಾರ್ಟರ್ಸ್ನ ನಿವಾಸಿಗಳು ಮತ್ತು ಭಕ್ತರು ಭಾಗವಹಿಸಿದರು.
ಲಾಸ್ಟ್ 27ಕ್ಕೆ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ. 3 ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಇದು ನನ್ನ ಪ್ರಕಾರ ಮೊದಲ ಬಾರಿ ಮಾಡ್ತಾ ಇರೋದು, ತುಂಬ ವರ್ಷಗಳ ನಂತರ. ಇದರಲ್ಲಿ ತಪ್ಪುಗಳಿದ್ರೆ ತಾವು ನಮ್ಮನ್ನು ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ ಮತ್ತು ತಮ್ಮ ಮಾರ್ಗದರ್ಶನ ಬೇಕಂತ ಕೇಳ್ಕೊಳ್ತಿದ್ದೀನಿ. ಇದರ ಬಗ್ಗೆ ಉತ್ತಮ ಗೆಳೆತನ ಸಿಕ್ತು. ಇದರ ಪರವರು ನಾನು 500 ಕಿಲೋಮೀಟರ್ ದೂರದಲ್ಲಿ ಬದುಕಟ್ಕೊಳ್ಳಿ ತಂದಿದ್ದೀವಿ. ಅವರೆಲ್ಲ ಬೆಂಬಲದಿಂದ ನಮಗೆ ನಮ್ಮ ಊರು ಅನಿಸ್ತು. ನಾವು ಊರಿಗೆ ಹೋಗೋದು ಬಿಟ್ಬಿಟ್ಟು 2-3 ವರ್ಷದಿಂದ ಅವ್ರು ಶುರು ಮಾಡಿದ್ವಿ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾರ್ವಜನಿಕ ಗಣೇಶೋತ್ಸವ ಸ್ಟಾರ್ಟ್ ಮಾಡಿದ್ದು ಶ್ರೀ ಬಾಲ ಗಂಗಾಧರ್ ತಿಲಕ್ ಅವರು. ಸ್ವಾತಂತ್ರ್ಯ ಹೋರಾಟ ಮುಂಚೂಣಿಯಲ್ಲಿದ್ದಾಗ ಈಗಿನ ಟೈಪು ಮೊಬೈಲ್, ಮೇಲು, ಕಮ್ಯುನಿಕೇಷನ್ಸ್ ಇರಲಿಲ್ಲ. ಮನೆಗೆ ಮೆಸೇಜ್ ತಲುಪಿಸ್ಬೇಕಾದ್ರೆ ಒಂದು ಗಣೇಶನ ಮನೆಗೆ ಪೂಜೆ ಮಾಡ್ತಾಯಿದ್ರು. ಈಗ ಸಾರ್ವಜನಿಕ ಗಣೇಶೋತ್ಸವ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ತುಂಬ ಶಕ್ತಿಯನ್ನು ತಂದುಕೊಡ್ತು. ಜನ ಗುಂಪು ಆಗೋಷ್ಟಾದ್ರು, ಎಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶುರು ಮಾಡಿದ್ರು. ಬ್ರಿಟಿಷ್ ಗೊತ್ತಾಗ್ತಿರಲಿಲ್ಲ, ಅದು ಗೊತ್ತಾದಾಗ ಕೈಗೆ ಹೋಗಿತ್ತು. ಇದೆಲ್ಲ ನಮಗೆ ಯಾಕೆ ಎಕ್ಸಾಂಪಲ್ ಹೇಳ್ತೀನಿ ಅಂದರೆ, 25 ವರ್ಷಗಳ ನಂತರ ಈ ಸಲ ಗಣಪತಿ ಇಡ್ತಿದ್ದಾರೆ. ಸುಮಾರು 30 ವರ್ಷಗಳ ಕಾಲ ಸತತವಾಗಿ ಗಣಪತಿಯನ್ನು ವಿಜೃಂಭಣೆಯಿಂದ ಇಲ್ಲಿ ಆಚರಿಸಿದಂಥ ದಿನಗಳು. ಆ ದಿನಗಳಲ್ಲಿ ನಾವೆಲ್ಲ ಸೇರಿ ಇಲ್ಲಿ ಗಣಪತಿ ಇಡ್ತಾ ಇದ್ವಿ. ಒಂದು 25 ವರ್ಷಗಳ ಕಾರಣಾಂತರಗಳಿಂದ ದೊಡ್ಡ ಗ್ಯಾಪ್ ಆಯಿತು. ಈ ಸಲ ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್ನಲ್ಲಿ ಇರುವಂಥ ಸಂಘ ಎಲ್ಲ ಪದಾಧಿಕಾರಿಗಳು ಬಂದು ಈ ಸಲ ನಾವು ಗಣಪತಿ ಇಡ್ತೀವಿ ಅಂತ ಹೇಳಿದ್ರೆ ನೀವು ಪ್ರೋತ್ಸಾಹ ಬೇಕು ಅಂತ ಹೇಳಿದ್ರೆ ನಾನು ಮತ್ತು ನಮ್ಮಣ್ಣ ಚಲಪತಿ ಗೌಡರು ಸೇರಿ ನಾವು ಆಯಿತು. ನಮಗೀಗ ಹಳೆ ಗಣಪತಿ ಮುಂಚೆಯಿಂದ ಇಡ್ತಾ ಇದ್ದೀರಾ. ಬಂಸೋದ್ರದಲ್ಲಿ ಇವಾಗ ಇದೇ ಬೀದಿಗಳಲ್ಲಿ ಸುಮಾರು 3 ಗಣಪತಿಗಳನ್ನು ಇಡ್ತಿದ್ದಾರೆ. ಅದು ಸಹ ನಮ್ಮದೇ ಗಣಪತಿಗಳು. ಅದೇ ರೀತಿ KDP ಕ್ವಾರ್ಟರ್ಸ್ನಲ್ಲಿ ಇಡ್ತಿರುವಂಥ ಗಣಪತಿನೂ ನಮ್ಮದೇ. ಎಲ್ಲೇ ಗಣಪತಿಗಳನ್ನು ಇಟ್ಟರೂ ಸಹ ಅವೆಲ್ಲ ನಮ್ಮದೇ ಗಣಪತಿಗಳು. ಎಲ್ಲರೂ ಸಹ ಅಲ್ಲಲ್ಲಿ ಇರುವಂಥ ಜಾಗಗಳಲ್ಲಿ ಪುರಾಣ 25-30 ವರ್ಷಗಳಿಂದ ಗಣಪತಿಗಳನ್ನು ಇಟ್ಕೊಂಡು ಬರ್ತಿದ್ದಾರೆ. ಅದರ ಆಚರಣೆ ನಡೀತಾನೆ ಇದೆ. ಈ ವರ್ಷ 25 ವರ್ಷಗಳ ನಂತರ KDP ಕ್ವಾರ್ಟರ್ಸ್ನಲ್ಲಿ ಇಡ್ತಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಈ ಸಲ ಏನು ಅಂತ ಹೇಳಿದ್ರೆ, ಎಲ್ಲ ಹೆಣ್ಣುಮಕ್ಕಳು ಪ್ರತಿಯೊಂದು ಮನೆಯಿಂದಲೂ ಎಲ್ಲ ಇರುವಂಥ ರೆಸಿಡೆನ್ಷಿಯಲ್ಲೆಲ್ಲ ಬಂದು ಅವರೇ ವಾಲಂಟಿಯರ್ ಆಗಿ ರಂಗೋಲಿ ಸ್ಪರ್ಧೆ ಇರ್ಬೋದು, ಮ್ಯೂಸಿಕಲ್ ಚೇರ್ ಇರ್ಬೋದು, ಲೆಮನ್ ಸ್ಪೂನು, ಆ ಥರ ಸುಮಾರು ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದಾರೆ. ವಾಲಂಟಿಯರ್ ಆಗಿ ತಮ್ಮ ಒಂದು ಮನೆ ಹಬ್ಬ ಥರ ಎಲ್ಲ ಲೇಡೀಸಸ್ ಎಲ್ಲ ಬಂದು ಮಾಡೋದ್ರಿಂದ ಅವ್ರಿಗೆಲ್ರಿಗೂ ಸಹ ನಾನು ತುಂಬ ಖುಷಿ ಆಗ್ತಿದ್ದೆ ನೋಡೋದಕ್ಕೆ. ಅವ್ರಿಗೆಲ್ರಿಗೂ ಸಹ ನಾನು ಈ ಗಣಪತಿ ಅವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡಿ ಧನ್ಯವಾದಗಳನ್ನು ಹೇಳ್ತಾ, ಅದೇ ರೀತಿ ಎಲ್ಲ ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರಾದಂಥ ಉದಯ್, ವಿನೋದ್, ಶಿವಕುಮಾರು, ನಮ್ಮ ರಾವ್ ಅವರು, ಸುಮಾರು ಜನ ಇದ್ದಾರೆ. ಇನ್ನು ಎಲ್ಲರೂ ಸಹ ಅವರೆಲ್ಲರೂ ಸಹ ಸೇರಿಕೊಂಡು ಈ ಸಲ ಪಪ್ಪನ್ನು ಸುಮಾರು ಜನ ಎಲ್ಲರೂ ಸೇರಿಕೊಂಡು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಸಲ ಗಣಪತಿಯನ್ನು ವಿಜೃಂಭಣೆಯಿಂದ ಈ ಸಲ ಆಚರಣೆ ಮಾಡಿದ್ದಾರೆ. ಮೊದಲನೇ ಬಾರಿಗೆ ಫಸ್ಟ್ ಪ್ರೈಸ್ ಸಿಗೋ ಥರ ಗಣಪತಿನ ಇಟ್ಟಿದ್ದಾರೆ ಈ ಬೀದಿನಲ್ಲಿ. ಅವ್ರಿಗೆಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡಿ, ಇನ್ನೂ ವಿಜೃಂಭಣೆಯಿಂದ ಮಾಡಿ, ಎಲ್ಲ ಗಣಪತಿಗಳನ್ನು ಸಹ ನಮ್ಮ ಬೀದಿಗಳಲ್ಲಿರುವಂಥ ಎಲ್ಲ ಗಣಪತಿಗಳನ್ನು ಸಹ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ. ಅದೇ ರೀತಿ ನೀವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡಿ ಅಂತ ಹೇಳ್ತಾ, ಈ ಗಣಪತಿ ತಮ್ಮೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ನಮ್ಮ ಕುಟುಂಬದ ಮಕ್ಕಳ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ನನ್ನ ಮೊದಲನೇದಾಗಿ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಇಲ್ಲಿನ ಅಸೋಸಿಯೇಷನ್ ಪದಾಧಿಕಾರಿಗಳಾದಂಥ ಶಿವಕುಮಾರ್ ಅವರು ಇರ್ಬೋದು, ರಾವ್ ಇರ್ಬೋದು, ಬಾಲಾಜಿ ಸಿಂಗ್, ವಿನೋದ್ ಅವರು, ಮತ್ತು ಮುರುಗೇಶು, ಹೀಗೆ ಎಲ್ಲರೂ ಸೇರಿ, ಮತ್ತು ನಮ್ಮ ಉಪೇಂದ್ರ ಅವರು, ಆಗ ಈಗೆಲ್ಲರೂ ಸೇರಿ ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ನಾನು ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ಹಾಗೆ ಇಲ್ಲಿ 25 ವರ್ಷ ಹಿಂದುಗಡೆ, 25-30 ವರ್ಷ ಹಿಂದುಗಡೆ ಇದೇ KDP ಕ್ವಾರ್ಟರ್ಸಲ್ಲಿ ಜನ ಇರ್ತಾಯಿದ್ರು. ಅಂದರೆ ಈಗೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಮುಂಚೆ ಇಲ್ಲಿ ಕಂಪನಿ ಕಡೆಯಿಂದಲೇ ಅವ್ರಿಗೆಲ್ಲ ಕ್ವಾರ್ಟರ್ಸ್ ಕೊಟ್ಟಿದ್ರು. ತುಂಬ ವರ್ಷಗಳಿಂದ ಇಲ್ಲೇ ಇದ್ದರು. ಹೇಳಿ ಬರೋಕ್ಕೆ ಅಂತ ಹೇಳ್ತಾ ಕೆಲವೊಂದು ಹೆಸರು ಹೇಳ್ತೀನಿ. ಇಲ್ಲಿ ಬಾಲಾಜಿ ಸಿಂಗ್ ಅಂತ ಹೇಳೊಬ್ರು ಇದ್ರು, ಚಂದ್ರ ಸಿಂಗ್ ಅಂತ ಹೇಳೊಬ್ರು ಇದ್ರು. ಬಾಲಾಜಿ ಸಿಂಗ್ ಇಲ್ಲ, ಈಗ ಅವರು ರಿಲೇಟಿವ್ ನಮ್ಮ ಗೋಪಾಲ್ ಸಿಂಗ್ ಅವರು ಇದ್ದಾರೆ ಇಲ್ಲಿ. ಸೊ ಹಾಗೆ ತುಂಬ ಜನ ಇದ್ರು. ಮತ್ತು ಇಲ್ಲಿ ಮಹಾವೀರ್ ಸಿಂಗ್ ಅಂತಿದ್ರು, ಈಗ ಇದ್ದಾರೆ ಬಬ್ಲು, ಕಾಶಿನಾಥ್ ಅಂತಿದ್ರು, ಅವರು ಅನಿಲ್ ಅವರಪ್ಪ, ಆ ಥರ ತುಂಬ ಜನ ಇದ್ರು ಇಲ್ಲಿ. ಮತ್ತು ಅಂದರೆ ಹಾಗೆ ಇಲ್ಲಿ ನೋಡೋಕೆ ಹೋದಾಗ ಎಲ್ಲ ತುಂಬ ಜನ ಇಲ್ಲಿ ಗಣಪತಿ ಇಟ್ಟಾದ ಮೇಲೆ ಕೆಲವರಿದ್ದಾರೆ. ಇವಾಗಲೂ ಜ್ಞಾಪನ ಇರ್ಬೋದು, ಶಿವಕುಮಾರ್ ಇವಾಗಲೂ ಇದೇ ಜಾಗದಲ್ಲಿದ್ದಾರೆ, ಅದೇ ಮನೆಯಲ್ಲಿದ್ದಾರೆ 30-40 ವರ್ಷದಿಂದ.
ಸೊ ಹಾಗೆ ಅದೆಲ್ಲ ಮೆಮೊರಿ ಹೇಳಲಿಕ್ಕೆ ಹೋದ್ಬೇಕಲ್ಲ, ಇಲ್ಲಿ ಗಣಪತಿ ಬಿಟ್ಟಾದ್ಮೇಲೆ ಇಡೀ ಮಕ್ಕಳು ಫ್ಯಾಮಿಲಿ ಸಮೇತ ಹೋಗಿ ಗಣಪತಿ ಚಂದಾಪುರದಲ್ಲಿ ಬಿಟ್ಟು ಇಲ್ಲಿ ಕೆಮ್ಮಗಂಡಳ್ಳಿಯಲ್ಲಿ ಇದ್ದಿದ್ದು ಡಾಬಾನೇ ತಂದು ಇಲ್ಲೇ ಡಾಬಾ ಇಡ್ತಾ ಇದ್ವಿ. ಎಲ್ಲಿ ಇದೇ ರೋಡಲ್ಲಿ ಡಾಬಾನಿಟ್ಟು ಇಲ್ಲೇ ತಂದೂರಿ ರೊಟ್ಟಿ ಮಾಡಿ ಎಲ್ಲರಿಗೂ ಊಟ ಆಗ್ತಾ ಇದ್ವಿ. ಇದೇ ರೋಡಲ್ಲಿ ಅಲ್ಲಿರೋ ಡಾಬಾ ಇವಾಗ ಇಲ್ಲಿರ್ತಾ ಇತ್ತು. ಸೊ ಆ ರೀತಿ ಅದೆಲ್ಲ ಮಾಡಿದ್ವಿ, ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಹಾಗಾಗಿ ಇಲ್ಲಿ ನಾವು ನನ್ನ ಮನೆ ಮತ್ತು ನನ್ನ ತಮ್ಮನ ಮನೆ ಎಲ್ಲ ನಮ್ದಿಲ್ಲೇ ಇದ್ದಿದ್ದು, ಪಕ್ಕದಲ್ಲಿ ಅಡ್ಡ ಹಾಕಿದ್ದು. ನಮ್ದು ಏನಿದ್ರು ನೆಂಟಸ್ಥಾನ ಎಲ್ಲ ಈ ಕೇಳಿದ್ದು ಕ್ವಾರ್ಟರ್ಸಲ್ಲೇ ಇದ್ದಿದ್ದು. ಸೊ ಹಾಗೆ ಅದೆಲ್ಲ ನೆನೆಸ್ಕೊಂಡ್ರಾಗೆಲ್ಲ ತುಂಬ ಒಂಥರ ಈಗ ಖುಷಿ ಆಗುತ್ತೆ, ಮತ್ತೆ ಇಷ್ಟು ವರ್ಷ ಇಟ್ಟಿಲ್ಲ ಅಂತ ಹೇಳಿ ಬೇಜಾರಾಗುತ್ತೆ. ಆದರೆ ಅದನ್ನು ಪುನಃ ಇದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವರೆಲ್ಲ ಪದಾಧಿಕಾರಿಗಳು. ಒಂದು ಸೇರಿದ್ದೀರಾ, ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮಗಳು ನಮ್ಮ ಸುತ್ತಮುತ್ತಲು ಆನೇಕಲ್ ತಾಲೂಕಲ್ಲಿ ಎಲ್ಲೂ ನಡೆಯೋದಿಲ್ಲ. ನಾರ್ಮಲಾಗಿ ಎಲ್ಲ ಕಡೆ ಆರ್ಕೆಸ್ಟ್ರಾಗಳು, ಮಾಮೂಲಿ ಇನ್ನೂ ಯಾವಾಗಲೂ ನಡೆಯುವಂಥ ಕಾರ್ಯಕ್ರಮಗಳೇ ನಡೀತವೆ. ಡಿ ಜೆಗಳು, ವಿನೋದ್ ಸರ್ ಹೇಳ್ತಾರೆ, ಡಿ ಜೆಗಳು ಈ ಥರ ಕಾರ್ಯಕ್ರಮಗಳೇ ನಡೀತಿದೆ. ಈ ಥರ ಕಾರ್ಯಕ್ರಮಗಳು ಯಕ್ಷಗಾನ ಆಗಲಿ, ಕೋಲಾಟ ಆಗಲಿ, ಅದನ್ನು ನೋಡಬೇಕಂದ್ರೆ ಇಂಥ ವೇದಿಕೆಗಳು ಸಿಗೋದು ಕಡಿಮೆ. KDB ಕ್ವಾರ್ಟರ್ಸ್ನ ಸದಸ್ಯರುಗಳು ಈ ಥರ ಕಾರ್ಯಕ್ರಮಗಳು ಯಾಕೆ ಆಯೋಜಿಸ್ತಾರೆ ಅಂದರೆ, ಇಲ್ಲಿ ಯಾರೂ 45 ವರ್ಷದ ಕೆಳಗಡೆ ಇರೋರು ಯಾರು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಗಣೇಶ ಇಟ್ಟಿರೋರೆ 50 ವರ್ಷದ ಮೇಲೆ ಇರೋರು ಎಲ್ಲ ಸೀನಿಯರ್ಗಳು ಸೇರಿ ಗಣೇಶ ಇಟ್ಟಿದ್ದಾರೆ. ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿರ್ತಕ್ಕಂಥ ಚಲಣ್ಣನವರಾಗಿರ್ಬೋದು, ಪ್ರಸಾದಣ್ಣವರಾಗಿರ್ಬೋದು, ಎಲ್ಲರಿಗೂ ಹಿಂದೆ ಏನು ಮಾಡ್ತಾಯಿದ್ರು, 25 ವರ್ಷದ ಹಿಂದೆಗಡೆ ಮಾಡ್ತಾ ಇದ್ವಿ ಅಂತ ಅವ್ರು ಹೇಳ್ತಾರೆ. ನಾವು ನೋಡಲಿಲ್ಲ, ನಾವು ಅವಾಗಿನ ಚಿಕ್ಕ ಹುಡುಗರಿದ್ವಿ. ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ರು ಅಂತ ಕೇಳ್ಪಟ್ಟಿದ್ದೀವಿ. ಅದೇ ವಿಜೃಂಭಣೆಯಿಂದ ಮಾಡಬೇಕು ಅಂತ ಇವರು ಬಂದು ಕೇಳಿದಾಗ, ಇಲ್ಲಪ್ಪ ನೀವು ಮಾಡಿದ್ರೆ ನಾವು ಮೊದಲು ಹೆಂಗೆ ಮಾಡ್ತಾಯಿದ್ರು ಅದೇ ಥರ ಇರಬೇಕು, ಅದಕ್ಕಿಂತ ಕಡಿಮೆ ಆದರೆ ನಾವು ಆ ಸ್ಟೇಜ್ಗೂ ಬರಲ್ಲ, ಕಾರ್ಯಕ್ರಮಕ್ಕೂ ಬರಲ್ಲ ಅಂತ ಹೇಳಿದರು. ಅದೇ ಥರನೇ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದಿನ ವರ್ಷವೂ ಕೂಡ ಇದಕ್ಕಿಂತ ಚೆನ್ನಾಗಿ ಮಾಡುವಂಥ ಶಕ್ತಿ ಕೊಡಲಿ. KDB ಅಸೋಸಿಯೇಷನ್ ಅವರು ಯಾರಿದ್ದಾರೆ ಅವ್ರಿಗೆಲ್ಲ ಬೆಂಬಲವಾಗಿ ನಿಂತ್ಕೊಂಡು ನಾವು ನಮ್ಮ ಪ್ರಸಾದಗಳವರ ಮಾರ್ಗದರ್ಶನ, ಚಲನವರ ಮಾರ್ಗದರ್ಶನದಲ್ಲಿ ನಾವು ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಳ್ತೀವಿ ಅಂತ ಹೇಳ್ತಾ, ಇನ್ನು ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕಾಗಿತ್ತು 8 ಗಂಟೆಗೆ. ಈಗ ಆಲ್ರೆಡಿ ಲೇಟ್ ಆಗಿದೆ. ಯಾರು ಕಾರ್ಯಕ್ರಮ ನೋಡೋ ಕಾಯ್ತಾ ಇದ್ದೀರಾ ಅವ್ರಿಗೆಲ್ಲ ನಾವು ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ
ಪ್ರಭೋ ಮಾಲಿನಿ ಮಣಿಯೇ ಬಳಲಿದೆ ದಿಟ. ಕುರಿತಾಗಿ ಘನತರವಾದ ತಪಸ್ಸನ್ನು ಆಚರಿಸುತ್ತಿದ್ದೀಯ. ಏನಾಗಬೇಕಿತ್ತು? ನನ್ನಿಂದ ಯಾವ ವರ ಬೇಕು? ಓ ಕರುಣಸಾಗರ ಕರುಣಸಾಗರ ದೇವ ಪರಮೇಶಿ ಕೇಳಯ್ಯ. ಕರುಣಸಾಗರ ದೇವ ಪರಮೇಶಿ ಲೋಕಾದಿಯಲ್ಲಿ ಹರಿಯಬಿಟ್ಟಾಗ ನಿನ್ನ ಈ ಸತ್ಯಲೋಕದಿಂದಲೇ ಕರೆಗಿಳಿದು ಬಂದೆಯ ತಂದೆ. ಕರುಣೆಯ ತೇರು ನೀನು, ಮಮತೆಯ ಸೂರು ನೀನು, ಕರುಣೋದ್ಭವ ನೀನು, ಬಂಗಾರೋತ್ತರ ನೀನು. ನಾನು ಕೇಳಿದ್ದನ್ನ ಕೊಡುವುದೇ ಹೌದು ಅಂತಾದರೆ ತ್ರಿಜುಗವನ್ನ ಗೆದ್ದು ಆಳುವಂತಹ ಪರಾಕ್ರಮಿಯು ಪ್ರಚಂಡನು ಆದಂತಹ ಪುತ್ರನೋರ್ವನನ್ನ ಕರುಣಿಸು ತಂದೆ. ಅಷ್ಟೇ ಸಾಕು, ಅಷ್ಟೇ ಸಾಕು. ಮತ್ತೆ ಮಾಲಿನಿ ತಂದೆ, ನೀನು ಕೇಳುತ್ತಿರುವಂತಹ ವರ ವಿಶೇಷವಾದುದೇನಲ್ಲ, ಈ ಕ್ಷಣನೇ ಕೊಡಬಹುದು. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಏನಾಯಿತು? ನೀನು ತಪಸ್ಸಿಗೆ ಕೂತಂತಹ ಸ್ಥಳ ಭಾರ್ಗವ ಶಿಷ್ಯ ಸುಪಾರ್ಶ್ವ ಮುನಿಗಳಿಗೆ ಸೇರಿದ್ದು. ಅವರು ಕೊಟ್ಟಂತಹ ಶಾಪವನ್ನು ಬಿಸಿ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ದಕ್ಕಿ ಬಂದಿ ಅಯ್ಯೋ ವಿಧಿ ನಿನ್ನ ವಿನಯದಿಂದ ಭಜಿಸಿದನು. ಅಯ್ಯೋ ವಿಧಿ ನಿನ್ನ ವಿನಯದ. ಎಂತ ಓಡಿ ಬಂದು ಮರ ಎಂತ ಹುಡುಕುತ್ತಿದ್ದದ. ಓಡಿ ಓಡಿಯೇ ಸಾಕಾದದ್ದು ಈಗ. ಎಲ್ಲಿ ಬಂದಿದ್ದೀಗ? ಮತ್ತೆ ನೀವು ಓಡಿಸುವುದ್ರಲ್ಲಿ ಇದ್ದೀರಿ. ಇಲ್ಲ, ನೀನು ಓಡ್ತಾ ಇದೆಯಲ್ಲ, ಇನ್ನು ಸ್ವಲ್ಪ ಜೋರಾಗಿ ಓಡಿಸು. ಯಪ್ಪ, ಹಾ, ಓಡಿ ಓಡಿ ಸಾಕಾಯ್ತು. ಇದು ನಮ್ದು ಪ್ರಯಾಣ ಅಂದ್ರೆ ಸಣ್ಣ ಪುಟ್ಟ ಪ್ರಯಾಣ ಅಲ್ಲ. ಎಂತ ಪ್ರಯಾಣ ಮರ ನಿನ್ನೆ? ಯಪ್ಪ, ಹಾ, ನಾನು ಬಂದೋದಿಲ್ಲಿಂದ ಗೊತ್ತುಂಟು, ಹಾ, ಚೋಡಿತಾಪುರ. ಸೋಣಿತಾಪುರ. ಹೌದಪ್ಪ, ಅಲ್ಲಿ ಯಾರು ಓಡಿಸಿದ್ರೆ ನಿನ್ನೆ? ಅಲ್ಲಿಂದ ಓಡಿಸಿದ್ದಕ್ಕೆ ಇಲ್ಲಿ ಬಂದು ನಿಂತದ್ದು. ಬೇಡದಿದ್ದೆ ಅಂತ ಮಾಡಿದ್ಯಾ? ಇಲ್ಲಪ್ಪ, ಹಾ, ಜೀವಮಾನದಲ್ಲಿ ಅಂತದೆಲ್ಲ ಮಾಡ್ದವ್ರಲ್ಲ. ಒಳ್ಳೆ ಮನುಷ್ಯ ನೀನು. ಎಲ್ಲ ಸಣ್ಣ ಪುಟ್ಟ ಮಾಡಿದ್ರು ಹಾ. ಬೆಳಕಿಗೆ ಬರ್ಲಿಲ್ಲ. ಯಾರಿಗೂ ಗೊತ್ತಾಗುದಿಲ್ಲ. ಹಾ, ಅದೇ ಬುದ್ಧಿವಂತಿಕೆ. ಹಾ, ಹೌದಪ್ಪ, ಹಾ. ನಮ್ಮ ಒಡತಿಯಾದಂತಹ ಗಿಡ್ಡಿ ದೇವಿ ಅವರು ಹಾ. ನನ್ನನ್ನು ಕರೆದು ಹೇಳಿದ್ರು, ಏನು? ಇದು ಮಾಲಿನಿ ದೇವಿಯವರಿಗೆ ಮದುವೆಯನ್ನು ಮಾಡಬೇಕು, ಹಾ. ಹಾಗಾಗಿ ವರನಿಗೆ ಆಮಂತ್ರಣವನ್ನು ಕೊಡಬೇಕು ಅಂತ ಪಾತಾಳಕ್ಕೆ ಕಳಿಸಿದ್ದಾರೆ. ಓಹೋ, ನೀ ಎಲ್ಲಿ ಹೋದೆ ಈಗ? ಈಗ ಅತ್ತಳ ವಿತ್ತಳ, ಹಾ. ಸುತ್ತಳ ತಲಾತಳ, ರಥತಳ ಪಾತಾಳ, ಈಗ ಈರೇಳು ಲೋಕ. ಸ್ವಾಮಿ, ಈರೇಳು ಲೋಕದಲ್ಲಿ ಹಾ. ಪ್ರಖ್ಯಾತಿಯನ್ನು ಹೊಂದಿರುವುದು ಅದುವೇ ನಮ್ಮ ಪಾತಾಳ. ಹಾ, ಪಾತಾಳದ ಒಂದು ಭಾಗವಾದಂತ ಹಾ. ಮಧುವನದ ವರ್ತಮಾನದ ಅಧಿಕಾರಿ ಹಾ. ವೀರವಿಗದ ವಿದ್ಯುನ್ಮಾಲಿಗೆ ಹಾ, ದಯವಾಗಲಿ ಎನ್ನುವ ಹರ್ಷೋದ್ಗಾರ ಹೌದಪ್ಪ. ಮುಗಿಲು ಬಿಟ್ಟವನ್ನ ಏರಿ ಇಲ್ಲಿನ ಕರ್ತವ್ಯವನ್ನ ನಿಭಾಯಿಸುವಂತಹ ನನಗೆ ಗೊತ್ತಿಲ್ಲ ಕಷ್ಟ ತಾತ್ಪರ್ಯಗಳೇನಿವೆ. ಹಾ, ಹಾ. ಸ್ವಾಮಿ, ನಮಗೆ ಒಂದೋ ಎರಡೋ ಹ್ಮ್. ದುಷ್ಟರ ಹಾವಳಿ ಒಂದು ಕಡೆಯಾದರೆ ಇನ್ನೊಂದು ಕಡೆ ಪದೇ 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 ನಮ್ಮ ಮೇಲೆ ಆಕ್ರಮಣವನ್ನ ಎಸಗುವವರು ಇನ್ನೊಂದು ಕಡೆ. ಆಕ್ರಮಣವನ್ನ ಎಸಗುವವರು ಮತ್ಯಾರೂ ಅಲ್ಲ, ಅದೇ ರಾಕ್ಷಸ ವಂಶದವರು. ಹಾ. ಸ್ವಾಮಿ, ಹ್ಮ್. ಈ ನಮ್ಮ ರಾಕ್ಷಸ ವಂಶದವರು ಹಾ. ತಾವು ಬೆಳೆಯಬೇಕೆನ್ನುವಂತಹ ಹಪಹಪಿಕೆಯಿಂದ ಹಾ. ನೇರವಾಗಿ ಹಾ. ತ್ರಿಮೂರ್ತಿಗಳನ್ನ ಧ್ಯಾನಿಸುವಂತಹದ್ದು. ಹಾ. ತ್ರಿಮೂರ್ತಿಗಳಿಂದ ಆಶೀರ್ವಾದವನ್ನು ಪಡೆದಂತಹ ಅವರು ನೇರವಾಗಿ ದಾಳಿ ಇಡುವುದೇ ನಮ್ಮಕ್ಕೆ, ಹಾ. ಅಂದರೆ ದೇವಲೋಕಕ್ಕೆ. ಅದು ಯಾಕೆ? ಅದು ಅವರನ್ನ ಆಕರ್ಷಿಸುವಂತಹ ಇಲ್ಲಿಯ ಜನನಿಯ ಜಯಲಿ ಮಾಲಿನಿಯೋ ಜನನಿ ಆಜಯಲಿ ಜನನಿ ಆಜಯಲಿ ಮಾ. ಸುವಾಸಿಯು ಕಡೆಯ ದಿಕ್ಕಿನ ಒಡೆಯನೂ ಆದಂತಹ ನಮ್ಮ ಪ್ರಭು ಪರಮೇಶ್ವರ ಸ್ವಾಮಿ ಓಹೋ. ಅವನ ಕೃಪಾಕಟಾಕ್ಷತೆಯಿಂದ ಶೋಭಿಸುತ್ತಾ ಇದೆ ನಮ್ಮೀ ಶೋಣಿತಾಪುರ. ಹಾ. ಹೇಗೆ ಶೋಭಿಸುತ್ತಾ ಇದೆ? ಹಾ.
ಮುತ್ತಿನ ಕಿರೀಟವೊಂದರಲ್ಲಿ ಮಾಣಿಕ್ಯದ ಹರಳು ಹೇಗೆ ಶೋಭಿಸುತ್ತದೆಯೋ ಅದೇ ರೀತಿಯಲ್ಲಿ ಪ್ರಕಾಶಿಸುತ್ತಿದೆ ನಮ್ಮ ಶೋಣಿತಾಪುರ. ಈ ಪೀಠವನ್ನ ಏರಿ ಇಲ್ಲಿನ ಕರ್ತವ್ಯವನ್ನ ನಿಭಾಯಿಸುವಂತಹ ನನಗೆ ಗೊತ್ತು ಇಲ್ಲಿನ ಕಷ್ಟ ಕಾರ್ಪಣ್ಯಗಳೇನಿವೆ. ಸ್ವಾಮಿ, ನಮಗೆ ಒಂದೋ ಎರಡೋ ದುಷ್ಟರ ಹಾವಳಿ ಒಂದು ಕಡೆಯಾದರೆ ಇನ್ನೊಂದು ಕಡೆ ಪದೇ 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 ನಮ್ಮ ಮೇಲೆ ಆಕ್ರಮಣವನ್ನ ಎಸಗುವವರು ಇನ್ನೊಂದು ಕಡೆ. ಆಕ್ರಮಣವನ್ನ ಎಸಗುವವರು ಮತ್ಯಾರೂ ಅಲ್ಲ, ಅದೇ ರಾಕ್ಷಸ ವಂಶದವರು. ಸ್ವಾಮಿ, ಈ ನಮ್ಮ ರಾಕ್ಷಸ ವಂಶದವರು ತಾವು ಬೆಳೆಯಬೇಕೆನ್ನುವಂತಹ ಹಪಹಪಿಕೆಯಿಂದ ನೇರವಾಗಿ ತ್ರಿಮೂರ್ತಿಗಳನ್ನ ಧ್ಯಾನಿಸುವಂತಹದ್ದು, ತ್ರಿಮೂರ್ತಿಗಳಿಂದ ಆಶೀರ್ವಾದವನ್ನು ಪಡೆದಂತಹ ಅವರು ನೇರವಾಗಿ ದಾರಿ ಇಡುವುದೇ ನಮ್ಮಕ್ಕೆ, ದೇವಲೋಕಕ್ಕೆ. ಅದು ಯಾಕೆ? ಅದು ಅವರನ್ನು ಆಕರ್ಷಿಸುವಂತಹ ಇಲ್ಲಿಯ ಜನನಿಯ ಜಯಲೆ ಮಾಲಿನಿಯೋ ಜನನಿ ಆಜಯಲೆ ಜನನಿ ಆಜಯಲೆ ಮಾಲಿನಿಯೋ ಜನನಿ ಯನುದನಿ ಕನಕ ಗರ್ಭನ ತಪ मेरेवा सुररनु कोडे विभवदी मेरेवा मेरेवा सुररनु मेरेवा सुररनु कोडे विभवदी ತಪಸ್ಸನ್ನು ಗೈಯುತ್ತಾ ಇದ್ದಾಳೆ. ಹಾಗಾಗಿ ಇವಳಿಗೆ ಹುಟ್ಟುವ ಮಗ ಮಹಿಷನೇ ಆಗಲಿ, ಮಹಿಷನೇ ಆಗಲಿ, ಮಹಿಷನೇ ಆಗಲಿ. यो ನಾನು ಯೌವನ ನಾನು ಚೆಲ್ವಿಗೆ ಗಂಡು ಸಂತಾನ ಎನ್ನುವುದು ಇಲ್ಲವಾಗಿ ಹೋಯಿತಲ್ಲ ಎನ್ನುವುದಾಗಿ. ಹಾಗಾದರೆ ನಾನೇನು ಮಾಡಬೇಕಮ್ಮ ಎಂಬುದಾಗಿ ಅಮ್ಮನಲ್ಲಿ ನಾನು ಕೇಳಿದೆ. ಆಗ ಅಮ್ಮ ಹೇಳಿದಳು, ಈ ಕೂಡಲೇ ಅರಣ್ಯ ಗರ್ಭವನ್ನ ಸೇರಿ ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನ ರಚಿಸಿ ನಿನ್ನ ನಿಜ ಗರ್ಭದಲ್ಲಿ ಭೂಕಂಪವನ್ನ ಆಳ್ವಿಕೆ ಮಾಡುವಂತಹ ಪುತ್ರ ರತ್ನಗೌರವನನ್ನ ನೀನು
ಎಲ್ಲ ನಮ್ಮ KDB ಕ್ವಾರ್ಟರ್ಸ್ ಹತ್ರ ಮೊದಲನೇ ವರ್ಷ ಗಣಪತಿ ಇಟ್ಟಿದ್ದಾರೆ. ಈ ಗಣಪತಿ ಇಡಲಿಕ್ಕೆ ಎಲ್ಲ ನಮ್ಮ ಈ ಅಧ್ಯಕ್ಷತೆ ವಹಿಸ್ಕೊಂಡಿರುವಂಥ ನಮ್ಮ ಶಿವಕುಮಾರ್ ಅವರು, ನಮ್ಮ ರಾವ್ ಅವರು, ನಮ್ಮ ಉದಯ್ ಶೆಟ್ಟರು, ವಿನೋದ್ ಅವರು, ಸೊ ಹೀಗೆ ಸುಧಾಕರ್ ಶೆಟ್ಟರು, ನಮ್ಮ ಉಪೇಂದ್ರ ಅವರು, ಗೋಪಾಲ್ ಸಿಂಗ್ ಅವರು ಇವರೆಲ್ಲರೂ ಸೇರಿ, ರಾಜು, ಮುರುಗೇಶು, ಜಾಂಬು ಇವರೆಲ್ಲರೂ ಸೇರಿಕೊಂಡು ಈ ಸಲ ಒಂದು ಮೊದಲನೇ ವರ್ಷ ಇಲ್ಲಿ ಗಣಪತಿ ಇಟ್ಟಿದ್ದಾರೆ. ಇದು ಮೊದಲನೇ ವರ್ಷ ಅಂತ ಹೇಳಿಕ್ಕೆ ಬರೋಂಗಿಲ್ಲ. ಯಾಕಂತ ಹೇಳಿದ್ರೆ ನಾವು 25 ವರ್ಷ ಹಿಂದುಗಡೆ ಕಂಟಿನ್ಯೂಸ್ ಆಗಿ 1 ವರ್ಷನೂ ಮಿಸ್ ಆಗದೆ ಭಾರಿ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ನಾವು ಇಲ್ಲೇ ಇದ್ದಿದ್ದು KDB ಕ್ವಾರ್ಟರ್ಸ್ ಹತ್ರ ನಮ್ದೆಲ್ಲ ಇದ್ದಿದ್ದು. ತುಂಬ ಚೆನ್ನಾಗಿ ಇಡೀ ಆನೇಕಲ್ ತಾಲೂಕಲ್ಲೇ ಬೊಮ್ಮಸಂದ್ರದಲ್ಲಿ KDB ಕ್ವಾರ್ಟರ್ಸ್ ಹತ್ರ ಗಣಪತಿ ಇಡ್ತಾರೆ ಅಂತೇಳಿ ಇಡೀ ತಾಲೂಕು ಜನ ಬಂದು ನೋಡ್ತಾ ಇದ್ರು. ಆಗ ಅದಾದ ಮೇಲಕ್ಕೆ ನಾವು ಅಲ್ಲಿ ಮತ್ತೆ ಅದನ್ನು ನಾವು ಇಲ್ಲಿಂದ ಎಲ್ಲ ಸ್ವಲ್ಪ ಆದ್ಮೇಲೆ ನಾವು ಇಲ್ಲಿಂದ ಎಲ್ಲ ಬೇರೆ ಕಡೆ ಹೋದಾಗ ನಾವು ಇದು ನಿಂತೋತ್ತು. ಪುನಃ ಈಗ ಅದೇ ಥರನೇ ಮೊದಲನೇ ವರ್ಷ ಈಗ ಪುನಃ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಇದು ಇನ್ನು ಮುಂದಕ್ಕೆ ನಿಲ್ಲೋದಿಲ್ಲ, ಕಂಟಿನ್ಯೂಸ್ ಆಗಿ ಇಟ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಈ ಆರ್ಗನೈಸ್ ಮಾಡಿದಂಥ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟ. ಬೊಮ್ಮಸಂದ್ರದಲ್ಲಿ ಸುಮಾರು ಕಡೆ ಗಣಪತಿಗಳನ್ನು ಇಡ್ತಿದ್ದಾರೆ. ಇದರಲ್ಲೂ ಇದು ಒಂದು ಸಲ ಗಣಪತಿನ ಇಡ್ತಿದ್ದಾರೆ KDB ಕ್ವಾರ್ಟರ್ಸ್ನಲ್ಲಿ. ಸುಮಾರು 25 ವರ್ಷಗಳ ಆದಮೇಲೆ ಈ ಸಲ ಇಲ್ಲಿ ಗಣಪತಿನ ಇಡ್ತಾ ಇರೋದು. ಆನೇಕಲ್ ತಾಲೂಕಿಗೆ ಪ್ರಪ್ರಥಮ ಬಾರಿಗೆ ಮೊದಲನೇ ಬಾರಿಗೇ ಇಲ್ಲಿ ಗಣಪತಿನ ಇಟ್ಟಿದ್ದು. ಒಂದು 30 ವರ್ಷದವರೆಗೂ ಗಣಪತಿನ ಇಟ್ಟಿದ್ರು. ಆ ಟೈಮಲ್ಲಿ ನಾವೇ ಗಣಪತಿಗಳನ್ನು ಇಲ್ಲಿ ಇಡ್ತಾ ಇದ್ವಿ. ಈಗ ನಮಗೆಲ್ಲ ವಯಸ್ಸಾದ ಮೇಲೆ ಈಗ ಎಲ್ಲ ಹುಡುಗರೆಲ್ಲ ಸೇರಿಕೊಂಡು ಈ KDB ಕ್ವಾರ್ಟರ್ಸ್ನಲ್ಲಿ 25 ವರ್ಷ ಆದಮೇಲೆ ಹೊಸ ಜನ್ರೇಷನ್ ಎಲ್ಲ ಸ್ಥಳೀಯರು ಸೇರಿಕೊಂಡು ವಿಜೃಂಭಣೆಯಿಂದ ಮಾಡಿದ್ದಾರೆ. ಇಲ್ಲಿರುವಂಥ ಎಲ್ಲ ಗ್ರಾಮಸ್ಥರಿಗೆ, ತಾಲೂಕಿನ ಜನಗಳಿಗೆ ಎಲ್ರಿಗೂ ಸಹ ಒಳ್ಳೆಯದಾಗಲಿ. ಈ ಸಲ ಒಳ್ಳೆ ಮಳೆ ಎಲ್ಲ ಬಂದಿದೆ. ಸೊ ರೈತರೆಲ್ಲರೂ ಸಮೃದ್ಧಿಯಾಗಿದ್ದಾರೆ. ಅದೇ ರೀತಿ ಅನಾಹುತಗಳು ಸಹ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಥರ ಆಗದಂಗೆ ಈ ವಿಘ್ನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ KDB ಕ್ವಾರ್ಟರ್ಸ್ನಲ್ಲಿಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೂ, ಇಲ್ಲಿರುವಂಥ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ಸಹ ಒಗ್ಗಟ್ಟಾಗಿ ಸೇರಿ ಸಲ ಗಣಪತಿಯನ್ನು ವಿಜೃಂಭಣೆಯಿಂದ ಇಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಸಹ ಒಳ್ಳೇದಾಗಲಿ ಅಂತೇಳಿ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಏನು ಈ ದಿನ ಬೊಮ್ಮಸಂದ್ರ ಏನು ಇವತ್ತು ನಾನು ಅಟೆಂಡ್ ಮಾಡಿರೋದ್ರಲ್ಲಿ ಒಂದು 12-13ನೇದು ಇರ್ಬೋದು. ಇದು ವಿಶೇಷ ಏನಂದರೆ, ಇದು KDB ಕ್ವಾರ್ಟರ್ಸಲ್ಲಿ 25 ವರ್ಷ ಹಿಂದೆಗಡೆ ಚಲಪ್ರಸಾದ್ ಅನ್ನೋರು ಇಡ್ತಾ ಇದ್ದಿದ್ದ ಜಾಗ ಇದು. ಈಗ ಅವ್ರ ಹೆಸರು ಹೇಳ್ಕೊಂಡು ತಾಲೂಕಿನಾದ್ಯಂತ 50-60 ಜನ ಗಣೇಶಗಳು ಇಡ್ತಾ ಇರ್ಬೋದು. ಆದರೆ ಅವ್ರು ಇಡ್ತಾ ಇದ್ದಿದ್ದ ಜಾಗ ಇದು ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗ್ತಿದೆ. ಯಾಕಂದರೆ ಅವರು ಏನು 25 ವರ್ಷದ ಹಿಂದೆಗಡೆ ಇಟ್ಕೊಟ್ಟು ಹೋಗಿದ್ರು, ಇವತ್ತು ಅದನ್ನೇ ಕಂಟಿನ್ಯೂ ಮಾಡೋದಕ್ಕೆ ಜೂನಿಯರ್ಗಳು ಯಾರೂ ಬಂದಿಲ್ಲ. ಮತ್ತು ಅವರೇ ಸೀನಿಯರ್ಗಳೇ, ನನಗೆ ಗೊತ್ತಿರೋಂಗೆ ಎಲ್ಲ ಸೀನಿಯರ್ಗಳೇ ಇದ್ದಾರೆ. ಎಲ್ಲ 50 ವರ್ಷದ ಮೇಲೆಗಡೆ ಇರೋರೆ ಸೇರಿ ಮತ್ತೆ ಇಡಬೇಕು ಅಂತೇಳಿ ಅವರ ಆಶೀರ್ವಾದನ ತಗೊಂಡು ಮತ್ತೆ ಗಣೇಶ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ಥರ ಇನ್ನು ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ. ಪ್ರಸಾದಣ್ಣವ್ರ ಆಶೀರ್ವಾದ ಮತ್ತು ಗಣೇಶನ ಆಶೀರ್ವಾದ ಹಿಂಗೆ ಇರ್ತಿತ್ತು ಅವ್ರ ಮೇಲೆ. ಚಲಣ್ಣನವರು ಅಷ್ಟೇ, ಈಗ ಚಲಣ್ಣವರು ಪ್ರಸಾದಣ್ಣವರು ಸೇರಿ ಇಡ್ತಾ ಇದ್ದಿದ್ದ ಜಾಗ ಆಗಿರೋದ್ರಿಂದ ಇದು ಒಂದು ಸ್ವಲ್ಪ ವಿಶೇಷ ಆಗಿರ್ತೈತೆ. ಅದೇ ಥರನೇ ಇವತ್ತು ಏನು ಕಲಾ ತಂಡಗಳಾಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಎಲ್ಲ ವಿಶೇಷವಾಗಿ ಎಲ್ಲ ಮಾದರಿಯಾಗಿ ತಾಲೂಕಿನಲ್ಲಿ ಒಂದು ಸಪ್ರೇಟಾಗಿ ಯಾರು ಮಾಡದೇ ಇರೋಂಥ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾರೆ. ನಾನು ಈ ಮೀಡಿಯಾ ಮುಖಾಂತರ ಏನು ಕೇಳ್ಕೊತೀನಿ, ಬಂದು ಎಲ್ಲ ವೀಕ್ಷಣೆ ಮಾಡಲಿ ಮತ್ತು ಇಲ್ಲಿನ KDB ಗಣೇಶನ ಆಶೀರ್ವಾದ ತಗೊಂಡೋಗ್ಲಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. KDB ಕ್ವಾರ್ಟರ್ಸ್ನಲ್ಲಿ 25 ವರ್ಷ ನಂತರ ಕರ್ನಾಟಕ ಪ್ರಜೆಗಳ ಆಶೀರ್ವಾದದಿಂದ ಈ ಸಾರಿ ನಾವು ಫಸ್ಟ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದು ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ.